ಹಳ್ಳ, ಕಾಲುವೆ, ಚೆಕ್ ಡ್ಯಾಂಗಳು, ಕೆರೆಗಳಲ್ಲಿ ಮೀನು ಮತ್ತು ಏಡಿಗಳನ್ನು ಹಿಡಿಯುವುದನ್ನು ನೀವು ನೋಡಿದ್ದೀರಿ. ಇಲ್ಲೊಂದು ಕುತೂಹಲಕಾರಿ ಏಡಿ ಹಿಡಿಯುವ ಸುದ್ದಿಯನ್ನ ನಿಮ್ಮ ಮುಂದೆ ತರಲಿದ್ದೇವೆ. ನೀವೇ ನೋಡಿ. ಹೌದು, ಇದು ಚಳ್ಳಕೆರೆ ತಾಲೂಕಿನ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮೈಲನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡಿಹಳ್ಳಿಯಿಂದ ಯಾಲದಲಗಟ್ಟೆ ಗ್ರಾಮಕ್ಕೆ ಹೋಗುವ ರಸ್ತೆ ಕಳೆದ 2-3 ದಿನಗಳಿಂದ ಸುರಿದ ಮಳೆಗೆ ಕೊಚ್ಚಿ ಹೋಗಿದ್ದು ಕೆಸರು ಗದ್ದೆಯಂತಾಗಿದ್ದು, ರೈತರ ಜಮೀನಿಗೆ ಹೋಗುವ ರಸ್ತೆಯಲ್ಲಿಯೇ ಗ್ರಾಮದ ಯುವಕರು ಏಡಿ ಹಿಡಿಯಲು ಮುಂದಾಗಿದ್ದಾರೆ. ರೈತರ ಜಮೀನಿಗೆ ಹೋಗುವ ರಸ್ತೆ ದುರಸ್ತಿ ಮಾಡಿಸುವಂತೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಲಿಖಿತವಾಗಿ ದೂರು ನೀಡಿ ವರ್ಷಗಳೇ ಕಳೆದಿವೆ. ನರೇಗಾ ಯೋಜನೆಯಲ್ಲಿ ಕ್ರಿಯಾ ಯೋಜನೆ ರೂಪಿಸಿದ್ದರೂ ಸಹ ಗ್ರಾಮ ಪಂಚಾಯಿತಿ ಸದಸ್ಯರು ಕಾಮಗಾರಿ ಮಾಡುವಲ್ಲಿ ನಿರ್ಲಕ್ಷ್ಯತನವನ್ನ ತೋರಿದ್ದಾರೆ. ಒಬ್ಬರ ಮೇಲೆ ಒಬ್ಬರು ಹಾಕುತ್ತಾ ದಿವ್ಯ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಆದ್ದರಿಂದ ಈಗ ರಸ್ತೆಯಲ್ಲಿ ಯುವಕರು ಏಡಿ ಹಿಡಿಯುವಂತಾಗಿದೆ. ಏಡಿ ಹಿಡಿಯುವ ದೃಶ್ಯಗಳನ್ನ ನೀವೇ ಕಣ್ಣು ತುಂಬಿಸಿಕೊಳ್ಳಿ. ಹೋಗೋ ದಾರಿನೇ ಇದು ಮೇನ್ ದಾರಿ. ಅದೇ ಮೇನ್ ದಾರಿನೇ ಈ ತರ ಆಗಿದ್ರೆ ಹೆಂಗಾಗುತ್ತೆ ಗೊತ್ತಿಲ್ಲ. ಹೇಳ್ಬೇಕು ಸ್ವಲ್ಪ ಬೆಳಿಗ್ಗೆ ಸಾಯಂಕಾಲ ಓಡಾಡೋರು ನಾವೇನ್ ಮಾಡೋಣಪ್ಪ. ಸ್ವಲ್ಪ ನೋಡಿ ಮಾಡ್ಕೊಡಂಗಿದ್ರೆ ಸ್ವಲ್ಪ ನೋಡಿ ಮಾಡ್ಕೊಡ್ರಿ. ಎಷ್ಟು ಸಾರಿ ಹೇಳಿದ್ರು ಯಾರು ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಹೇಳಿದ್ವಿ, ಅಧ್ಯಕ್ಷರಿಗೆ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ. ಯಾರು ಇದ್ರ ಬಗ್ಗೆ ಗಮನಾರ್ಹರೇ ಯಾರು ಇಲ್ಲ. ಅದ್ರ ಬಗ್ಗೆ ಸ್ವಲ್ಪ ಇದು ಮಾಡ್ಕೊಂಡು ಹೇಳ್ರಿ, ಮಾಡ್ಕೊಟ್ರೆ ತುಂಬಾ ಒಳ್ಳೇದಂತ ಹೇಳಿದ್ವು. ಇದಾದ ಸುಮಾರು 4-5 ವರ್ಷದಿಂದ ಇದೇ ರೋಡ್. ಬೈಕ್ಗಳೆಲ್ಲ ಬಿದ್ದು ಎದ್ದು ಮಳೆ ಬಂದಾಗೆಲ್ಲ ಇದೇ ರಾಮಾಯಣ. ಏನು ನೋಡ್ರಿ, ಇದು ನಮ್ಮ ಹುಡುಗರು ಎಂಡ್ರಕಾಯಿ ಹಿಡಿಯೋ ಪರಿಸ್ಥಿತಿ ಆಗೈತಿ. ಇದು ರೋಡ್ನಾಗ ಅದು ಮೀನುಗಳು ಎಂಡ್ರಕಾಯಿಗಳು ಅವು ಇವು ಹಿಡಿತಾರ ನೋಡ್ರಿ ಹುಡುಗರು. ನೋಡ್ರಿ ತೋರ್ಸೋಣ ಸ್ವಲ್ಪ ಹಂಗಣ. ತೋರಿಸ್ತೀನಿ, ನೋಡ್ತೀನಿ. ಈ ತರ ಐತಿ ನಮ್ಮ ಮುಖ್ಯ ರಸ್ತೆ. ಅದ್ರಾಗ ಸಿಗ್ತಾವ ಸಿಕ್ಕಿದ್ ಮತ್ತೆ ಹಿಡಿತಾರಲ್ಲ ಸುಮ್ನೆ ಸಿಕ್ಕಿರೋ ತಕ್ಕ ನೋಡ. ಅಲ್ಲೆಲ್ಲ ಬೆಳಗ್ಗಿಂದ ಬಹಳ ಜನ ಇಟ್ಕೊಂಡು ಹೋಗಿದಾರ. ಅಲ್ಲೇ ಇತ್ಲಾಗಿಂದ ನೀರು ತೊರೆ ಇದು ಕೆರೆ, ನಮ್ಮೂರ್ ಪಕ್ಕದಾಗ ಕೆರೆ ಐತೆ. ಇದು ಕೆರೆಗೆ ಹೋಗೋ ಮೇನ್ ಈ ರೋಡ್ನಾಗ ನೀರ್ ಬರೋ ಕೆರೆ ತುಂಬೋದು ಇದೇ ಮೇನ್. ಅದ್ರಾಗ ಈ ರೋಡ್ ಹಿಂಗೆ ನಮ್ ಪರಿಸ್ಥಿತಿ ನೋಡ್ರಿ, ಯಾರ್ಗ ಹೇಳ್ಬೇಕು ಹಿಂಗೆ. ಅದ್ ಮೇನ್ ರೋಡ್ನಾಗ ಎಂಡ್ರಕಾಯಿಗಳು ಮೀನುಗಳು ಹಿಡಿಯೋ ಪರಿಸ್ಥಿತಿ ಆಗೈತೆ ನಮ್ದು. ಹಿಂಗೈತೆ.